ನಮಸ್ಕಾರ ವೀಕ್ಷಕರೇ, ಮಿಕ್ಸ್ ಮಸಾಲ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಚಿಕನ್ ಮಸಾಲ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಹೇಳಿ ಕೊಡ್ತೀನಿ. ಮೊದಲಿಗೆ ಒಲೆ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದಾದಮೇಲೆ ನಾನಿವತ್ತು 1 kg ಚಿಕನ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ 3 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿನ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಈ ಈರುಳ್ಳಿ ಏನು ಹಾಕಪ್ಪ ಅಂತೇಳಿದರೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ರೀತಿ ಫ್ರೈ ಆಗಬೇಕು. ಈ ರೀತಿ ಫ್ರೈ ಆದಮೇಲೆ 3 ರಿಂದ 4 ಮೆಣಸಿನ್ಕಾಯನ್ನು ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಮೆಣಸಿನ್ಕಾಯನ್ನು ಹಾಕ್ಕೋತಾ ಇದ್ದೀನಿ. ಇವೆರಡನ್ನೂ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. 1 kg ಚಿಕನ್ ಮಾಡ್ತಾಯಿದ್ದೀನಲ್ಲ, 1 ಪ್ಯಾಕೆಟ್ ಫುಲ್ ಹಾಕಿದ್ದೀನಿ. ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಜಿಂಜರ್ ಪೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾವು ಮಾಡಿರೋದು ಖಾಲಿಯಾಗಿತ್ತು, ಸೊ ಅದಕ್ಕೋಸ್ಕರ ಪ್ಯಾಕೆಟ್ ತರಿಸಿದ್ದೆ. ಈ ರೀತಿ ಒಂದು ಸಾರಿ ನೀವೇನಾದರೂ ಚಿಕನ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಕಷ್ಟು ಥರ ಬೇರೆ ಬೇರೆ ಥರ ಚಿಕನ್ ಮಾಡ್ತಾಯಿರ್ತೀನಿ. ಇವತ್ತು ವೆರಿ ಸಿಂಪಲ್ಲಾಗಿ ಈ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಟೇಸ್ಟ್ ಚೆನ್ನಾಗಿರ್ತಕ್ಕಂಥ ಟೇಸ್ಟ್ ಬರುತ್ತೆ. ನೋಡಿರಿ, ಸ್ವಲ್ಪ ಟೊಮ್ಯಾಟೊ, ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಈ ರೀತಿ ಇವನು ಮೂರನ್ನು ಏನು ಮಾಡ್ಕೊಪ್ಪ ಅಂತೇಳಿದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವೆರಿ ಈಸಿಯಾಗಿ ಮಾಡ್ಬೋದು, ಆಮೇಲೆ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್, ಕಡಿಮೆ ಸಮಯ ಮತ್ತು ಟೇಸ್ಟಿಯಾಗಿರ್ತಕ್ಕಂಥ ಚಿಕನ್ನು. ಈಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ತೊಳೆದಿಟ್ಟಿರ್ತಕ್ಕಂಥ ಚಿಕನನ್ನು ಏನು ಮಾಡ್ತಾಯಿದ್ದೀನಿ, ಹಾಕ್ತಾಯಿದ್ದೀನಿ. ಈ ಚಿಕನನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಹಾಗೆ ಫ್ರೆಶ್ಶಾಗಿ ತಂದಿರಬೇಕು, ಅಂದ್ರೆ ಮಾತ್ರ ಚೆನ್ನಾಗಾಗುತ್ತೆ. ಇದನ್ನು ನೀಟಾಗಿ 3 ರಿಂದ 4 ಸರಿ ವಾಶ್ ಮಾಡಿಕೊಂಡು ಇಟ್ಕೋಬೇಕು. ಆಮೇಲೆ ಚಿಕನ್ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಒಂದು 1/2 ಸ್ಪೂನ್ ಏನು ಮಾಡ್ತಾಯಿದ್ದೀನಿ, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು 1/2 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಇವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಬಿಟ್ಬಿಡಬೇಕು ಒಂದು 5 ಸೆಕೆಂಡಷ್ಟು. ನೋಡಿರಿ, ಅದು ಈ ರೀತಿ ನೀರು ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು. ಈ ರೀತಿ ನೀರು ಬಿಟ್ಕೋಬೇಕು. ಅದು ಈ ರೀತಿ ನೀರು ಬಿಟ್ಕೊಂಡಾದ ನಂತರ ಆಲ್ರೆಡಿ ಹಾಫ್ ಬಾಯ್ಲ್ ಆಗಿರುತ್ತೆ. ಇವಾಗ ನಾವು ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕ್ಕೋಬೇಕು. ನಾನು ಒಂದು 2 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಖಾರ ತಿನ್ನೋರಿದ್ರೆ ನೀವು ಜಾಸ್ತಿ ಕೂಡ ಹಾಕ್ಕೋಬೋದು. ಯಾಕಂದರೆ ಹಸಿಮೆಣ್ಸಿಕಾಯಿ ಕೂಡ ಹಾಕಿರ್ತೀವಲ್ವ, ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಈ 1 ಸ್ಪೂನು ಅಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. 1-1.5 ಸ್ಪೂನ್ ಹಾಕ್ಬೋದು ಗರಂ ಮಸಾಲಾನ. ನೋಡಿರಿ, ಈ ರೀತಿ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಹಾಗೂ ಧನಿಯಾ ಪೌಡ್ರ್ ಇಷ್ಟಿದ್ರೆ ಸಾಕು. ನೋಡಿರಿ, ಅಷ್ಟನ್ನು ಹಾಕಿ ಧನಿಯಾ ಪೌಡ್ರು ಮತ್ತು ಚಿಕನ್ ಮಸಾಲ, ಗರಂ ಮಸಾಲ, ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟಾದ ನಂತರ ಈ ರೀತಿ ಆಗುತ್ತೆ. ಇದನ್ನು ಒಂದು 5 ಸೆಕೆಂಡ್ ಕುದಿಸ್ಬಿಟ್ಟು ಜಸ್ಟ್ ಡ್ರೈ ಥರ ಈಗೇನು ತಿನ್ಬೋದು. ಯಾಕಂದರೆ ಆಲ್ರೆಡಿ ಅಷ್ಟು ಬಾಯ್ಲ್ ಆಗಿರುತ್ತೆ. ಇನ್ನೂ ಹಾಫ್ ಬಾಯ್ಲ್ ಮಾಡಿಬಿಟ್ಟು ಹಾಗೆ ಕೂಡ ತಿನ್ಬೋದು. ಅದು ಒಂಥರ ಚಿಕನ್ ಟೇಸ್ಟಾಗಿರುತ್ತೆ. ಬಟ್ ನಮ್ಗೆ ಸ್ವಲ್ಪ ಗ್ರೇವಿ ಬೇಕನ್ನೋರು ಏನು ಮಾಡ್ಬೋದು ಅಂದರೆ ಈ ಒಂದು ಅರ್ಧ ಹೋಳು ಕಾಯಿ ತುರಿ ಮತ್ತು 1 ಟೊಮ್ಯಾಟೊನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಆ ಪೇಸ್ಟನ್ನು ಇವಾಗ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ನ
ಕ್ಲೋಸ್ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಬಾಯ್ಲ್ ಮಾಡಬೇಕಾಗುತ್ತೆ. ಈ ರೀತಿ ಒಂದು ಸಾರಿ ನೀವು ಚಿಕನ್ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ತುಂಬ ಇಷ್ಟ ಆಗುತ್ತೆ. ಇನ್ನೂ ಬೇರೆ ಬೇರೆ ಥರ ಚಿಕನ್ನ ಟ್ರೈ ಮಾಡ್ತಾ ಇರ್ತೀನಿ, ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿನಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿರಿ, ಈಗ ಆಲ್ರೆಡಿ ಬಾಯ್ಲ್ ಆಗಿದೆ. ಒಂದು 5 ನಿಮಿಷ ನಾವು ಆ ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಬಿಟ್ರೆ ಸಾಕು. ನೋಡಿ, ಆ ಲಿಡ್ ಓಪನ್ ಮಾಡಿ ನೋಡಿದ ನಂತರ ಈ ರೀತಿಯಾಗಿರುತ್ತೆ. ನಮ್ಗೆ ಚಪಾತಿಗೂ ಸರಿ ಹೋಗುತ್ತೆ, ಆನಂತರ ರೈಸ್ಗೆ ಕೂಡ ಸರಿ ಹೋಗುತ್ತೆ. ನಮಗೂ ಸ್ವಲ್ಪ ಸಾಂಬಾರು ಅದಕ್ಕೆ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಬೋದು. ಓಕೆ ಫ್ರೆಂಡ್ಸ್.